ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಇವತ್ತು ಗ್ರೂಪ್ ಅಲ್ಲಿ ನಾವು ಅನಾಲಿಸಿಸ್ ನ ಮಾಡಿ ಕೊಟ್ಟಿದ್ವಿ. ಸೊ ಮಾರ್ಕೆಟ್ ನಲ್ಲಿ ಪ್ರೈಸ್ ಯಾವ ರೀತಿ ಬಿಹೇವಿಯರ್ ಆಗುತ್ತೆ ಅಂತೇಳಿ ಸೊ ಆಲ್ರೆಡಿ ನಾವು ಗ್ರೂಪ್ ಅಲ್ಲಿ ಅನಾಲಿಸಿಸ್ ನ ಮಾಡಿ ಕೊಟ್ಟಿದ್ವಿ. ಸೊ ಲೈನ್ ಅನ್ನ ಕೂಡ ಮಾರ್ಕ್ ಮಾಡಿ ಕೊಟ್ಟಿದ್ವಿ. ಸೊ ಯಾವ ಲೆವೆಲ್ ಅಂದ್ರೆ 55,150 ಲೆವೆಲ್ ಅಲ್ಲಿ ಸೊ ಎನಿ ಟೈಮ್ ಏನಾದ್ರೆ ಬ್ರೇಕ್ ಆಯ್ತಂದ್ರೆ ಎನಿ ಟೈಮ್ ಮಾರ್ಕೆಟ್ ಸೆಲ್ಲಿಂಗ್ ಬರುತ್ತೆ ಅಂತ ಕೂಡ ಹೇಳಿದ್ವಿ. ಸೊ ನೋಡಬಹುದು ಎನಿ ಟೈಮ್ ಮಾರ್ಕೆಟ್ ಏನಾಗಿದೆ ಬ್ರೇಕ್ ಆದ್ರೂ ಕೂಡ ಮಾರ್ಕೆಟ್ ಏನಾಗಿದೆ ಸೆಲ್ಲಿಂಗ್ ಕೂಡ ಬಂದಿದೆ. ಓಕೆ, ಸೊ ಇದೇ ರೀತಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಗ್ರೂಪ್ ಅಲ್ಲಿ ಅನಾಲಿಸಿಸ್ ನ ಮಾಡಿ ಕೊಟ್ಟಿದ್ವಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ಬಿಹೇವಿಯರ್ ನ ಒಂದ್ಸಲ ತಿಳ್ಕೊಂಡ್ ಬರೋಣ. ಸೊ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ. ಓಕೆನಾ, ಸೊ ಇಲ್ಲಿ ನೋಡಬಹುದು ಪ್ರೈಸ್ ಏನಾಗಿದೆ ಅಂದ್ರೆ ಒಂದು ಪ್ರೀವಿಯಸ್ ಡೇ ಅಲ್ಲಿ ಏನಾಗಿದೆ ಅಂದ್ರೆ ಫುಲ್ ಸೈಡ್ ವೇಸ್ ಆಕ್ಟಿವಿಟಿ ಮಾಡಿ ಇಲ್ಲೇ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ನೆಕ್ಸ್ಟ್ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಏನ್ ಸೆಲ್ ಮಾಡಿದಾರಲ್ಲ, ಸೊ ಇವ್ರೇನು ಸೆಲ್ ಮಾಡಿ ಪೊಸಿಷನ್ಸ್ ಎಲ್ಲ ಹೋಲ್ಡ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ನೆಕ್ಸ್ಟ್ ಏನ್ ಮಾಡಿದಾರೆ ಅಂದ್ರೆ ಅವ್ರದ್ದು ಲಿಕ್ವಿಡಿಟಿನ ಹಂಟ್ ಮಾಡಿದ್ದಾರೆ. ಸೊ ಓಕೆನಾ, ಸೊ ಲಿಕ್ವಿಡಿಟಿನ ಹಂಟ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಫ್ರೆಶ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಮಾರ್ಕೆಟ್ ಏನ್ ಮಾಡಿದ್ದಾರೆ ಅಂದ್ರೆ ಮೇಲ್ಗಡೆ ತಗೊಂಡೋಗಿ ಅಗೇನ್ ಪುಲ್ ಬ್ಯಾಕ್ ಬಂದು ಡಿಮ್ಯಾಂಡ್ ಅಲ್ಲಿ ಏನ್ ಮಾಡಿದೆ ರೆಸ್ಪೆಕ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿದೆ. ಅಗೇನ್ ಏನಾಗಿದೆ ಸೆಲ್ ಮಾಡಿದವ್ರನ್ನ ಸ್ಟಾಪ್ ಲಾಸ್ ಮಾಡಿ ಮತ್ತೆ ಪ್ರೈಸ್ ಕೆಳಗಡೆ ತಗೊಂಡ್ ಬಂದಿದ್ದಾರೆ. ಹೌದಾ, ಸೊ ಇಲ್ಲಿ ಬೈಯರ್ ಸ್ಟ್ರಾಂಗ್ ಇರೋದ್ರಿಂದ ಮತ್ತೆ ಪ್ರೈಸ್ ಏನಾಗಿದೆ ಅದೇ ಲೆವೆಲ್ ಇಂದ ಮತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗಿದೆ. ಓಕೆ, ಸೊ ಫಸ್ಟ್ ಟೈಮ್ ಏನಾಗಿದೆ ಅಂದ್ರೆ ಏನು ಫಸ್ಟ್ ಟೈಮ್ ಸೆಲ್ ಮಾಡಿದವ್ರನ್ನ ಅವ್ರನ್ನು ಟ್ರ್ಯಾಪ್ ಮಾಡಿದ್ದಾರೆ. ಅಗೇನ್ ಮತ್ತೆ ಏನಾಗಿದೆ ಅವ್ರದ್ದು ಸ್ಟಾಪ್ ಲಾಸ್ ಆಗಿ ಸೆಲ್ಲಿಂಗ್ ಆಗಿದೆ. ಅಗೇನ್ ಏನಾಗಿದೆ ಮತ್ತೆ ಸೆಲ್ ಮಾಡಿದವ್ರನ್ನ ಸ್ಟಾಪ್ ಲಾಸ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಮತ್ತೆ ಸೆಲ್ ಮಾಡಿದ್ದಾರೆ. ಸೊ ಇವರು ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಲೆವೆಲ್ ದಲ್ಲಿ ಪ್ರೈಸ್ ಮತ್ತೆ ಪುಲ್ ಬ್ಯಾಕ್ ಬಂದು ಏನಾಗಿದೆ ಸಸ್ಟೇನ್ ಆಗಿ ಏನಾಗಿದೆ ಮತ್ತೆ ಮೇಲ್ಗಡೆ ಹೋಗಿ ಅಗೇನ್ ಸೆಲ್ಲರ್ದು ಸ್ಟಾಪ್ ಲಾಸ್ ಆಗಿದೆ. ಓಕೆ, ಸೊ ಈ ರೀತಿ ನಾವು ಮಾರ್ಕೆಟ್ ನಲ್ಲಿ ಬಿಹೇವಿಯರ್ ನ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಾಗಿದೆ ಮಾರ್ಕೆಟ್ ನಲ್ಲಿ ಸೊ ಇಲ್ಲಿ ಹೋಲ್ಡ್ ಮಾಡಿದ್ದಾರೆ. ಇಲ್ಲಿ ಹೋಲ್ಡ್ ಮಾಡಿ ಬೈಯರ್ಸ್ ಸ್ಟ್ರಾಂಗ್ ಇರೋದ್ರಿಂದ ಮತ್ತೇನ್ ಮಾಡಿದ್ರೆ ಬ್ರೇಕ್ಔಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಸೊ ಇವ್ರದ್ದೆಲ್ಲರದು ಏನಾಗಿದೆ ಅಂದ್ರೆ ಸೆಲ್ ಮಾಡ್ಲಿಕ್ಕೆ ಯಾರು ಇಂಟ್ರೆಸ್ಟ್ ಎಲ್ಲ ತೋರಿಸಿದಾರಲ್ಲ ಮಾರ್ಕೆಟ್ ನಲ್ಲಿ ಎಲ್ಲರದು ಸ್ಟಾಪ್ ಲಾಸ್ ಔಟ್ ಅನ್ನ ಮಾಡಿ ಟಾಪ್ ಅಲ್ಲಿ ಏನಾಗಿದೆ ಪ್ರೈಸ್ ಹೋಲ್ಡ್ ಮಾಡಿದ್ದಾರೆ. ಓಕೆನಾ, ಇಲ್ಲಿ ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಸೊ ಟ್ರ್ಯಾಪ್ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಾರೆ. ಸೊ ಅದೇ ಲೆವೆಲ್ ಇಂದ ಒಂದು ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬೈ ಮಾಡಿದವ್ರನ್ನ ಸ್ಟಾಪ್ ಲಾಸ್ ಅಂತ ಮಾಡಿ ಪುಲ್ ಬ್ಯಾಕ್ ಹೋಗುತ್ತೆ ಮಾರ್ಕೆಟ್. ಓಕೆನಾ, ಸೊ ಪುಲ್ ಬ್ಯಾಕ್ ಹೋಗಿ ಸೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಬರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಮಾರ್ಕೆಟ್ ಪುಲ್ ಬ್ಯಾಕ್ ಹೋದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಇವಾಗ ಪೊಸಿಷನ್ಸ್ ಅಲ್ಲಿ ಹೋಲ್ಡ್ ಇದಾವೆ. ಓಕೆನಾ, ಸೆಲ್ಲರ್ಸ್ ಎಲ್ಲ ಪೊಸಿಷನ್ಸ್ ಎಲ್ಲ ಹೋಲ್ಡ್ ಇದಾವೆ. ಸೊ ಮಾರ್ಕೆಟ್ ಅನ್ನ ಸೆಲ್ಲರ್ಸ್ ಕಂಟ್ರೋಲ್ ಮಾಡಿದ್ದಾರೆ ಟಾಪ್ ಅಲ್ಲಿ. ಓಕೆನಾ, ಸೊ ಈ ರೀತಿ ಕಂಡೀಷನ್ಸ್ ಇರುವಾಗ ನಾವು ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಡಿಸಿಷನ್ಸ್ ಅನ್ನ ತಗೋಬೇಕಂದ್ರೆ ಸಿಂಪಲ್ ಇರುತ್ತೆ. ಓಕೆ, ಸೊ ನಾವು ಅನ್ಕೊಂಡಾಗೆ ನೆಕ್ಸ್ಟ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗ್ಬೇಕಂದ್ರೆ ನೆಕ್ಸ್ಟ್ ಒಂದ್ ವೇಳೆ ಇವಾಗ ಏನಾದ್ರೂ ಮಾರ್ಕೆಟ್ ಏನಾಗುತ್ತಂದ್ರೆ ಇವಾಗ ಈ ಲೆವೆಲ್ ಇಂದ ಮಾರ್ಕೆಟ್ ಏನಾದ್ರು ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆನಾ, ಸ್ಟ್ರಾಂಗ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಸೊ ಪ್ರೀವಿಯಸ್ ಡೇ ಇದೆಲ್ಲ ಪ್ರೀವಿಯಸ್ ಡೇ ಬ್ರೇಕ್ ಆಗೋವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಸೊ ಬ್ರೇಕ್ಔಟ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಈ ರೀತಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಎರಡು ಕ್ಯಾಂಡಲ್ ಏನಾಗಬೇಕು ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ ಈ ರೀತಿ. ಓಕೆ, ಸೊ ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಅನ್ನ ನೋಡಬೇಕಾಗುತ್ತೆ ಮಾರ್ಕೆಟ್ ನಲ್ಲಿ. ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡಬೇಕು ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡಬೇಕಾಗುತ್ತೆ. ಸೊ ಎಲ್ಲಿವರೆಗೂ ಬರುತ್ತಂದ್ರೆ ಫಸ್ಟ್ ಟಾರ್ಗೆಟ್ 55,140 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತಂದ್ರೆ 55,080 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೆಕೆಂಡ್ ಟಾರ್ಗೆಟ್. ಸೊ ಮಾರ್ಕೆಟ್ ನಲ್ಲಿ ತುಂಬಾ ಸೆಲ್ಲಿಂಗ್ ಆಗ್ಬೇಕಾಗುತ್ತೆ. ಮಾರ್ಕೆಟ್ ತುಂಬಾನೇ ಟಾಪ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಮಾರ್ಕೆಟ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಟೆಂಪರರಿ ಮಾರ್ಕೆಟ್ ಅಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ನೋಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೈಯಿಂಗ್ ಅನ್ನ ನೋಡೋದು ಅವಶ್ಯಕತೆ ಇರಲ್ಲ. ಸೊ ಓಕೆನಾ, ಸೊ ಅದೇ ರೀತಿ ಸೆಕೆಂಡ್ ಟ್ರೇಡ್ ಯಾವ ರೀತಿ ಇರುತ್ತೆ ಅಂದ್ರೆ ಬ್ಯಾಂಕ್ ನಿಫ್ಟಿಲಿ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಮಾರ್ಕೆಟ್ ನಾವೇನಾಗುತ್ತೆ ಈ ಲೆವೆಲ್ ನ ಬ್ರೇಕ್ ಆಗಿ ಮತ್ತೆ ಮೇಲ್ ಹೋಗುತ್ತೆ. ಓಕೆನಾ, ಈ ರೀತಿ ಒಂದು ಸ್ವಿಂಗ್ ಮಾಡ್ಕೊಂಡು ಮೇಲೆ ಹೋಗುತ್ತೆ. ಸೊ ಈ ರೀತಿ ಸ್ವಿಂಗ್ ಮಾಡ್ಕೊಂಡು ಹೋದಾಗ ಸೊ ನಾವು ಏನ್ ನೋಡ್ಬೇಕಂದ್ರೆ ಟಾಪ್ ಅಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕೆಳಗಡೆ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ, ಈ ಕ್ಯಾಂಡಲ್ ಬೈಯಿಂಗ್ ಕ್ಯಾಂಡಲ್ ನ ಬ್ರೇಕ್ ಡೌನ್ ಆಗಿ ಈ ತರ ಎರಡು ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು. ಓಕೆ, ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಹೋಗುತ್ತೆ. ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡಬಹುದು. ಓಕೆ, ಫಸ್ಟ್ ಟಾರ್ಗೆಟ್ ಬಂದು ಸೊ ಇದೇನಿದೆಯಲ್ಲ ಪ್ರೀವಿಯಸ್ ಒಂದು ಹೈ ಇದೆಯಲ್ಲ ಅದನ್ನ ಪ್ರೀವಿಯಸ್ ಹೈ ಇದೆಯಲ್ಲ ಸೊ ಅದೇನಾಗುತ್ತೆ ಅದು ಮಾರ್ಕೆಟ್ ನಲ್ಲಿ ಸೊ ಆ ಲೆವೆಲ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಫಸ್ಟ್ ಟಾರ್ಗೆಟ್ ಎಲ್ಲಿ ಇವ್ರಿಗೆ ಅಂದ್ರೆ 55,200 ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಫಸ್ಟ್ ಟಾರ್ಗೆಟ್. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 55,100 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ. ಸೊ ಈ ರೀತಿ ಲೆವೆಲ್ಸ್ ಅನ್ನು ನಾವು ಏನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಐಡೆಂಟಿಫಿಕೇಶನ್ ಮಾಡಿ
ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಟಾಪ್ ಅಲ್ಲಿ ಮತ್ತು ಬಾಟಮ್ ಅಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಟ್ರೇಡಿಂಗ್ ಅನ್ನ ಮಾಡಬೇಕಾಗತ್ತೆ. ಓಕೆ, ಸೊ ಯಾವ್ದಾವ್ದು ಲೆವೆಲ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡೋದ್ರಿಂದ ಮಾರ್ಕೆಟ್ ನಲ್ಲಿ ದುಡ್ಡು ಸಿಗಲ್ಲ. ಓಕೆ, ಲೊಕೇಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಯಲ್ಲಿ ನೋಡಿ, ಸೊ ನಿಫ್ಟಿಯಲ್ಲಿ ನೋಡಬಹುದು ಇವಾಗ. ಸೊ ಆಲ್ರೆಡಿ ನಾವೇನಿದೆ ಅಂದ್ರೆ ಈ ಚಾರ್ಟ್ ಅನ್ನ ಅನಾಲಿಸಿಸ್ ನ ಕೂಡ ಮಾಡೋಣ. ಸೊ ಯಾವ ರೀತಿ ಅಂದ್ರೆ ಇಲ್ಲಿ ನೋಡಬಹುದು, ಫಸ್ಟ್ ಇಲ್ಲಿ ಕ್ಯಾಂಡಲ್ ದಲ್ಲಿ ಏನಾಗಿದೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಆಗಿ ಕೆಳಗಡೆ ಬಂದಿದೆ. ಓಕೆನಾ, ಸ್ಟ್ರಾಂಗ್ ಆಗಿ ಬಂದ್ಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನೋಡಬಹುದು, ಈ ಲೆವೆಲ್ ನಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಇದ್ದಾರೆ. ಓಕೆನಾ, ಒಂದು ಸ್ಟ್ರಾಂಗ್ ಒಂದು ಮೊಮೆಂಟಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಇಲ್ಲಿ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದೆ. ಓಕೆ, ಸೊ ರೆಸ್ಪೆಕ್ಟ್ ಮಾಡಿ ಏನಾಗಿದೆ, ಒಂದು ಸ್ಟ್ರಾಂಗ್ ಬೈಯಿಂಗ್ ಆಕ್ಟಿವಿಟಿ ಆಗಿ ನೆಕ್ಸ್ಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಇರೋದ್ರಿಂದ ಈ ಏರಿಯಾದಲ್ಲಿ ಅದೇ ಲೆವೆಲ್ ನಿಂದ ರಿಜೆಕ್ಷನ್ ಆಗಿ ಮತ್ತೆ ಕೆಳಗಡೆ ಬಂದು ಸೊ ಮತ್ತೆ ಇದೇ ಲೆವೆಲ್ ನಲ್ಲಿ ಹೋಲ್ಡ್ ಮಾಡಿದ್ದಾರೆ ಮಾರ್ಕೆಟ್ ನ. ಸೊ ಈ ರೀತಿ ಕಂಡೀಷನ್ಸ್ ಇರುವಾಗ ನಾವು ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇರುತ್ತೆ. ಸೊ ನಾವು ಅನ್ಕೊಂಡಂಗೆ ನೆಕ್ಸ್ಟ್ ಮಾರ್ಕೆಟ್ ಏನಾಗಬೇಕಂದ್ರೆ ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಓಕೆನಾ, ಸೊ ಮೇಲ್ಗಡೆ ಹೋಗಿ ಇಲ್ಲಿ ಏನಾದ್ರೂ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು, ಓಕೆನಾ, ಸೊ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಎರಡು ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗತ್ತೆ. ಓಕೆನಾ, ಬಾಟಮ್ ಅಲ್ಲಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡಬೇಕು, ರೀಟೆಸ್ಟ್ ಗೆ ಹೋಗಬೇಕು. ಸೊ ನೆಕ್ಸ್ಟ್ ಪುಲ್ ಬ್ಯಾಕ್ ಅಲ್ಲಿ ನಾವು ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ನಾವು ಏನ್ ಮಾಡಬಹುದು ಅಂದ್ರೆ ಸೆಲ್ಲಿಂಗ್ ಸೈಡ್ ಅನ್ನ ನೋಡಬಹುದು. ಸೊ ಫಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತೆ ಅಂದ್ರೆ 25,120 ವರೆಗೂ ಬರುತ್ತೆ. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಕೂಡ ನಾವು ಸೆಟ್ ಮಾಡ್ಕೋಬಹುದು, 25,080 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡಬಹುದು. ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ನೋಡಬಾರ್ದು. ಯಾಕಂದ್ರೆ ಸೊ ಯಾಕೆ ನೋಡಬಾರ್ದು ಅಂದ್ರೆ ಇಲ್ಲಿ ರೀಸನ್ ಇದೆ. ಓಕೆ, ಸೊ ಮಾರ್ಕೆಟ್ ತುಂಬಾ ಏನಾಗ್ತಾ ಇದೆ ಅಂದ್ರೆ ಸ್ಲೋ ಆಗಿ ಹೋಗ್ತಾ, ಎನಿ ಟೈಮ್ ಏನಾಗುತ್ತೆ ಬೈಯರ್ ನ ಟ್ರ್ಯಾಪ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ನಿಫ್ಟಿಯಲ್ಲಿ ಆಯ್ತು ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬಾನೇ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ಸೊ ನಾವು ನೋಡ್ಬೇಕಾಗತ್ತೆ ಟಾಪ್ ಅಲ್ಲಿ. ಸೊ ಇದೇ ಲೆವೆಲ್ ಅಲ್ಲಿ ಫೋಕಸ್ ಮಾಡಿ ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿನ ನಿಮ್ಗೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇರ್ತೀವಿ. ಸೊ ಪ್ರತಿಯೊಬ್ರು ಕೂಡ ಮಾರ್ಕೆಟ್ ನನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸ್ಟ್ರಾಟಜಿನ ಫಾಲೋ ಮಾಡಿ. ಓಕೆ, ಸೊ ಯಾವ್ದಾವ್ದು ಡೈಲಿ ಒಂದೊಂದು ಸ್ಟ್ರಾಟಜಿನ ಚೇಂಜಸ್ ನ ಮಾಡ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ದುಡ್ಡನ್ನ ಮಾಡ್ಲಿಕ್ಕಾಗಲ್ಲ. ಓಕೆ, ಪ್ರಾಪರ್ ಆಗಿ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ. ಸೊ ಯಾರು ಒಬ್ಬರನ್ನ ಫಾಲೋ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಸೈಕಾಲಜಿನ ಕೂಡ ಆಟೋಮೆಟಿಕ್ ಆಗಿ ಬಿಲ್ಡ್ ಆಗುತ್ತೆ. ಓಕೆ, ಸೊ ಇದೇ ರೀತಿನ ಅನಾಲಿಸಿಸ್ ನ ಮಾಡಿ ನಮ್ಮ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ. ಹಾಗೆ ಮತ್ತೆ ಚಾನಲ್ ಫಾಲೋ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.